ಜೆಂಡರ್ ಸೆನ್ಸಿಟಿವಿಟಿ ಅಂತ ಒಂದು ಮಾತಾಡ್ತೀವಿ ನಾವು. ಸೊ ವಾಟ್ ಎವರ್ ದಿಸ್ ಜೆಂಡರ್ ಈಸ್ ಫೀಲಿಂಗ್, ದ ಸೇಮ್ ಥಿಂಗ್ ದೇ ಆಲ್ಸೋ ಶುಡ್ ಹ್ಯಾವ್ ದಟ್ ಸೆನ್ಸಿಟೈಸೇಷನ್. ಫಸ್ಟ್ ಸೆನ್ಸಿಟೈಸೇಷನ್ ಮಾಡಬೇಕು. ಇದೆಲ್ಲ ಕಾರ್ಯಕ್ರಮಗಳು ಅದಕ್ಕೋಸ್ಕರವೇ. ಸೊ ನಿಮ್ಮ ಅದರ್ ಕೌಂಟರ್ ಪಾರ್ಟ್ ಯಾರಿದ್ದಾರೆ, ಸೊ ಅವರಿಗೂ ಕೂಡ ಇದೆಲ್ಲ ಇದೆ. ಹಾಗಾಗಿ ಯು ಟ್ರೀಟ್ ದೆಮ್ ವಿತ್ ದ್ಯಾಟ್ ರೆಸ್ಪೆಕ್ಟ್, ಆನರ್, ಡಿಗ್ನಿಟಿ, ಇವೆಲ್ಲದರಿಂದ ಅವ್ರನ್ನ ಟ್ರೀಟ್ ಮಾಡಿ. ಸೊ ಮತ್ತೆ ನಾವು ಇದನ್ನೇ ಮಾತಾಡ್ತಾ ಇದ್ದೀವಿ ಅಂತಂದರೆ, ಸಮ್ವೇರ್ ವಿ ಹ್ಯಾವ್ ಫೇಲ್ಡ್. ಆವಾಗ ಒಂದು ಬರ್ತದೆ ನಮ್ಮ ಗುರಿ. ಸೊ ಆ ಗುರಿ ಏನಿದೆ, ಈಗ ಮಾಡರ್ನ್ ಸೊಸೈಟಿ, ಸಿವಿಲೈಸ್ಡ್ ಸೊಸೈಟಿ ಅಂತೀವಿ. ಮಾಡರ್ನ್ ಈಸ್ ಡಿಫ್ರೆಂಟ್. ಸಿವಿಲೈಸ್ಡ್ ಸೊಸೈಟಿ, ನಾಗರಿಕ ಸಮಾಜ ಅಂತ ಹೇಳ್ತೀವಿ. ವಿ ಆರ್ ಲಿವಿಂಗ್ ಇನ್ ಎನ್ ಸಿವಿಲೈಸ್ಡ್ ಸೊಸೈಟಿ. ಸೊ ಈ ಸಿವಿಲೈಸ್ಡ್ ಸೊಸೈಟಿಗೆ ಅರ್ಥ ಉಳಿದಿದೆಯಾ, ಆರ್ ವೆದರ್ ವಿ ಹ್ಯಾವ್ ಟೇಕನ್ ಇಟ್ ಆ್ಯಸ್ ವೆರಿ ಕಾಮನ್. ಈಗ ಇನ್ನೊಂದು ಆಗ್ಬಿಟ್ಟಿದೆ, ಇದು ಕಾಮನ್, ಇದು ಸಹಜ ಅನ್ನೋ ಒಂದು ಸ್ಥಿತಿಗೆ ನಾವು ತಲುಪಿದ್ದೀವಿ. Society, we see that one side, the woman and her performance and her victory is glorified. And the other side, if you look at, even today we see this on some areas, the husband or some family members, without caring, the beating women is like their rights. These kind of practices we see across the societies. So this kind of programs and creating awareness among all race of people, not only among, of course, educated, as Madam was rightly telling, the workplace, what we call discrimination or harassment, or her, taking her privileges in the workplace. These are some of the aspects. These are happening among the learned. And when you go out other part, wherein unlearned. Of course, some people say that this, a lady with an unlearned person is more safe than a learned person. ಹೆಂಗ್ಸು ಅಂದರೆ ಹೀಗೇ ಇರಬೇಕು, ಗಂಡಸಂದರೆ ಹೀಗೇ ಇರಬೇಕು ಅನ್ನೋದನ್ನು, ಆ ಆ್ಯಟಿಟ್ಯೂಡನ್ನು ನಾವು ಮೊದಲು ಬಿಟ್ಟುಬಿಡಬೇಕು. ಅವ್ರಿಗೆ ಹೇಗೆ ತಾವು ಇರಬೇಕು ಅದು ಅವರ ಹಕ್ಕು. ಆಮೇಲೆ ಇದು ಬಟ್ಟೆ ಈ ರೀತಿ. ನಾನು ಮೊನ್ನೆ ಒಬ್ಬ ದಲಿತ ಸಂಘರ್ಷ ಸಮಿತಿಯ ಲೀಡರ್, ನಮ್ಮ ನಮ್ಮ ಸೋಷಿಯಲ್ ವರ್ಕ್ ಅಲ್ಲ, ಇದು NSSನ ಅಡ್ವೈಸರಿ ಕಮಿಟಿ, ಸರ್ ನೀವೊಂದು ಈ ಹೆಣ್ಮಕ್ಳು ಡೀಸೆಂಟಾಗಿ ಬಟ್ಟೆ ಹಾಕೊಂಬರ, ಡೀಸೆಂಟ್ ಅಲ್ಲ, ಅವ್ರು ಏನೇನೋ ಬಟ್ಟೆ ಹಾಕೊಂಡು ಹಿಂಗಂದೆ, ಬಾಯಿ ಮುಚ್ಚು ಅಂತಂದೆ. ಸುಮ್ಮನೆ ಆದರೂ ಸರ್, ಡೀಸೆನ್ಸಿನ ಡಿಫೈನ್ ಮಾಡೋದು ನಾನು ನೀವು ಮಾಡಬೇಕಾಗಿಲ್ಲ. ಅವ್ರಿಗೆ ಗೊತ್ತು ಯಾವುದಾದ್ರು ಡೀಸೆಂಟ್ ಯಾವುದಲ್ಲ ಅಂತ. ನಾವು ಅದನ್ನು ಗೌರವಿಸ್ಬೇಕು. ಅಥವಾ ನಮಗೆ ಏನೋ ಕಣ್ಣಿಗೆ ಏನೋ ಒಂದು ಇಂಡಿಸೆಂಟಾಗಿ ಕಾಣುತ್ತೆ ಅಂದರೆ ಅವರೇನು ನಮಗೆ ಬಂದು ಇನ್ವಿಟೇಷನ್ ಕೊಡ್ತಾ ಇಲ್ಲ. ಅವರು ಆಯಾ ಫ್ಯಾಷನ್ನಿನ ಪ್ರಕಾರ ಮಾಡ್ಕೊಂಡು. ನನ್ನ ಯೂನಿವರ್ಸಿಟಿಲಿ ನಾನಿರೋಷ್ಟು ದಿವಸ ಡ್ರೆಸ್ ಕೋಡ್ ಇರಲ್ಲ. ನಿಮಗೆ ಗೊತ್ತು ಯಾವುದು ನಾನು ಡೀಸೆಂಟಾಗಿ ಎಲ್ಲ ಮೈ ತೋರಿಸ್ಕೊಂಡು ನೀವು ಯಾರೂ ಬರೋದಿಲ್ಲ, ನನಗೆ ಗೊತ್ತದು. ಯಾಕಂದರೆ ನೀವೇ ಬರೋದಿಲ್ಲ, ನಿಮ್ಮ ಚಾಯ್ಸ್. ಆದರೆ ಹಾಗೆ ನೀವು ಮಾಡ್ಕೊಂಬಂದರೆ ನೀವು ಅವೈಲಬಲ್ ಇದ್ದೀರಿ ಅಂತ ಅಂದ್ಕೊಳ್ಳೋದು ನನ್ನ ತಪ್ಪದು. ನೀವು ತುಂಬ ಜನ ಗಂಡಸರು ಮನೆಗಳಲ್ಲಿ ಹೇಳೋಕ್ಕಾಗದೇ ಇರೋದನ್ನೆಲ್ಲ ಬಂದು ವರ್ಕ್ ಪ್ಲೇಸಲ್ಲಿ ಹೇಳ್ಬೋದು ಅಂದ್ಕೊಂಡಿರ್ತೀವಿ. ಅದು ಕೂಡ ಸಲ್ಲಲ್ಲ. ಯಾಕಂದರೆ ಮನೆಯಲ್ಲಿ ಎಷ್ಟೋ ಮನೆಯವರು ಕರೆಕ್ಟಾಗೇ ಇಟ್ಟಿರ್ತಾರೆ. ಆದ್ದರಿಂದ ಇದು ಗಂಡಸರನ್ನೇ ಕುರಿತು ಆಗಿರೋಂಥ ಒಂದು ಫಂಕ್ಷನ್ ಇದು. ಇದಕ್ಕಿಷ್ಟು ಜನ ಎದ್ದು ಹೋಗಿರೋದು ನನಗೆ ಭಾಳ ಕೋಪ ಬಂದಿದೆ. ಸರಿ ಅಲ್ಲ ಇದು. ನಮ್ಮ ಕಮಿಟಿ ಸಶಕ್ತಗೊಳ್ಬೇಕು. ದೌರ್ಜನ್ಯ ತಡೆ ಕಾಯ್ದೆಗೆ ನಾವು ಸಪೋರ್ಟ್ ಮಾಡಬೇಕು.
ಮತ್ತು ನಮಗೇನಾದರೂ ಹ್ಯಾರಾಸ್ಮೆಂಟ್ ಆಗ್ತಿದೆ ನೋಡಿದರೆ ನೀವು ಯಾವುದ್ಯಾವುದೆಲ್ಲ ಸೆಕ್ಷುವಲ್ ಹ್ಯಾರಾಸ್ಮೆಂಟಲ್ಲಿ ಬರ್ತದೆ ಅಂತ. ಸೋ ಮೆನಿ ಸೆಕ್ಷನ್ಸ್ಗಳಿದ್ದಾವೆ. ಮತ್ತು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗಿದ್ದಾವೆ. 74 ಅಮೆಂಡ್ಮೆಂಟ್ RDPRಲ್ಲಿ ರಿಸರ್ವೇಷನ್ ಬಗ್ಗೆ ಮಾತಾಡುತ್ತೆ, 33% ರಿಸರ್ವೇಷನ್ಸ್. ಬಟ್ ಅದು ನಾಟ್ ಎಟ್ ಇಂಪ್ಲಿಮೆಂಟೆಡ್ ಇನ್ ಪಾರ್ಲಿಮೆಂಟ್. ಬಟ್ ಗ್ರಾಮ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿಗೆ 33% ರಿಸರ್ವೇಷನ್ ಕೊಟ್ಟು ಎಲೆಕ್ಷನ್ ಮಾಡ್ತಾಯಿದ್ದೀವಿ ನಾವೆಲ್ಲ. ಸೊ ನಮಗೆ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಆದಾಗ ನಮಗೆ ಹೆಸರು ಗೊತ್ತಾಗುತ್ತೆ, ಮತ್ತೊಂದಾಗುತ್ತೆ ಅನ್ನೋದಿಲ್ಲ. ಹಾಗಾಗಿ ಅದು ಒಂದು ಹಂತದವರೆಗೂ ತಡಿಬೋದೇ ಹೊರತು ಇನ್ನೊಂದು ಹಂತದಲ್ಲಿ ಎಕ್ಸ್ಟ್ರೀಮ್ ಆದಾಗ ಅಲ್ಲಿ ಕೆಲಸ ಮಾಡೋದಕ್ಕೆ ನಮಗೆ ಪರಿಸರನೂ ಸರಿ ಇರಲ್ಲ. ಹಾಗಾಗಿ ನಮ್ಮಲ್ಲಿ ಯೂನಿವರ್ಸಿಟಿಯಲ್ಲಿ ಅದಿದೆ, ಅದು ನಾವು ಏನು ಪ್ರೊಸೀಜರೆಲ್ಲ ಮೇಡಮ್ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಜಸ್ಟ್ ಒಂದು ಅಪ್ಲಿಕೇಶನ್ ಸಾಕು, ಅದನ್ನು ವಿಚಾರಣೆ ಮಾಡಿ ಎಲ್ಲಿಂದ ಆಗ್ತಿದೆ ಅನ್ನೋದ್ರ ಬಗ್ಗೆ ತಗೊಳ್ತಾರೆ. ನೀವು ಅದನ್ನು ಇದು ಒಂದು ಒಳ್ಳೆಯ ಕಾರ್ಯಕ್ರಮ ಇದು. ಎಸ್ಪೆಷಲಿ ಲಾ ಅವ್ರನ್ನ ಕರೆಸಿ ಅದ್ರ ಬಗ್ಗೆ ಹೆಂಗೆ ಕಂಪ್ಲೇಂಟ್ ಕೊಡಬೇಕು, ಯಾವ್ಯಾವೆಲ್ಲ ಸೆಕ್ಷುವಲ್ ಹರಾಸ್ಮೆಂಟಿಗೆ ಬರ್ತವೆ, ಯಾವ್ಯಾವ ಸೆಕ್ಷನ್ ಎಲ್ಲ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. PPT ಇಸ್ ವೆರಿ ಗುಡ್. ಎಲ್ಲರಿಗೂ ಅರ್ಥ ಆಗಿದೆ ಅದನ್ನು ಹೇಳಿದ್ದಾರೆ. ಸೊ ಹಾಗಾಗಿ ಇದೊಂದು ಕಾರ್ಯಕ್ರಮ ಯಶಸ್ವಿಯಾಗಿ ಆಗಿದೆ. ಹಾಗಾಗಿ ಮತ್ತು ಎಲ್ಲರೂ ತಿಳ್ಕೊಂಡಿದ್ದಾರೆ. ನೀವು ಕೆಲಸ ಮಾಡೋ ಜಾಗದಲ್ಲಿ ಪೀಸ್ಫುಲ್ಲಾಗಿರಬೇಕು, ಯಾವುದೂ ಹ್ಯಾರಾಸ್ಮೆಂಟ್ ಇರಬಾರ್ದು, ಮತ್ತೊಂದು ಇರಬಾರ್ದು. ಅದ್ರ ಬಗ್ಗೆ ಎಲ್ಲರೂ ಸಹಕರಿಸಿದ್ರೆ ಮಾತ್ರ ಇದನ್ನು ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ಆಗುತ್ತೆ. ಎಷ್ಟೋ ಇದು ಕೆಲವು ಈಚೆಗೆ ಬರೋದಿಲ್ಲ, ಅವರೇ ಮನಸ್ಸಲ್ಲಿ ನೊಂದ್ಕೊಂಡು ಮತ್ತೊಂದು ಹೇಳೋದು ಹೆಂಗಾಗುತ್ತೋ ಮತ್ತೊಂದಾಗುತ್ತೋ ಅಂತ ಇರ್ತಾರೆ, ಅನುಭವಿಸ್ಕೊಂಡೇ ಹೋಗ್ತಿರ್ತಾರೆ. ಸೊ ಆ ರೀತಿ ಆಗಬಾರ್ದು. ಸೊ ಅದನ್ನು ಕೊಡಬೇಕು. ಮತ್ತು ಬೇರೆ ಬೇರೆ ಫೋರಮ್ ಇದೆ. ಬಟ್ ನಾವಿಲ್ಲಿ ಒಂದು ವರ್ಕ್ ಪ್ಲೇಸಲ್ಲಿ ಕೆಲಸ ಮಾಡೋದಲ್ಲಿ ಒಂದು ವರ್ಕ್ ಪ್ಲೇಸ್ ಅಂತ ಹೇಳ್ತಾರೆ ಅವರು. ವರ್ಕ್ ಪ್ಲೇಸ್ ಇನ್ ದ ಸೆನ್ಸ್ ನಾವು ಕೆಲಸ ಮಾಡೋ ಜಾಗ ಅಲ್ಲ ವರ್ಕ್ ಪ್ಲೇಸು. ಬಟ್ ನೀವು ಎಲ್ಲಿಂದ ನಿಮ್ಮ ಮನೆಯಿಂದ ಬಸ್ ಹತ್ತಿ ನಾವು ಕೆಲಸಕ್ಕೋಸ್ಕರ ಬರ್ತಾ ಇದ್ದೀವಿ ಅಂತ ಹೇಳ್ತಿಲ್ಲ, ಆ ಬಸ್ಸಲ್ಲಾದರೂ ಬರ್ತಾ ಇರಬೇಕಾದ್ರೂ ಅಥವಾ ನಿಮ್ಮ ಒಂದು ಪ್ರೈವೇಟ್ ವೆಹಿಕಲಲ್ಲಿ ಬರ್ತಾಯಿದ್ರು ಹ್ಯಾರಾಸ್ಮೆಂಟು, ನೀವು ಫಾರ್ ಅಫಿಷಿಯಲ್ ಡ್ಯೂಟಿಗೆ ಬರ್ತಾ ಇರಬೇಕಾದಾಗ ಮತ್ತು ಹೋಗ್ಬೇಕಾದಾಗೂ ಅಲ್ಲಿ ಔಟ್ಸೈಡ್ ದಿ ವರ್ಕ್ ಪ್ಲೇಸ್ ಅಲ್ಲೂ ಹ್ಯಾರಾಸ್ಮೆಂಟ್ ಆದರೂ ದಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಅಂತಲೇ ಒಂದು ಅಪ್ಲಿಕೇಶನ್ ತುಂಬ ಸ್ಟ್ರಾಂಗ್ ಇದೆಯಲ್ಲ ಇದು.